ಈಗ ಬೆಂಗಳೂರಿನಿಂದ ಗೋಪಾಲ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಗೋಪಾಲ್ ಅವರೇ. ನಮಸ್ಕಾರಮ್ಮ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗೋಪಾಲ್ ಅವರು. ಗೋಪಾಲ್ ಅವರೇ, ಹಬ್ಬ ಜೋರಾ? ಜೋರು ನಮ್ಮ ನಡೀತಾ ಇದೆ ಮೇಡಮ್. ಈಗ ಶುರು ಮಾಡಿದ್ದೀವಿ, ಸಾಯಂಕಾಲ ಬರುವುದು. ಇದು ಸಂಕ್ರಾಂತಿ ಸಂಭ್ರಮ ಅಂತ ಹೇಳ್ಬಿಟ್ಟು ಒಂದು ಕವನ ಬರ್ತಿದ್ದೀನಿ. ಓ, ಕವನ ಬರ್ದಿದ್ದೀರಾ? ಹೌದು ಹೌದು. ಓ, ಕವನ ಬರಿತಾ ಇರ್ತಿರ್ತಾವ ಹಾಗಾದ್ರೆ? ಹೌದು. ಹಾಗಾದ್ರೆ ಹೇಳಿ ಅಲ್ಲ, ನಾವು ಕೇಳಿಸ್ಕೊಳ್ತೀವಿ. ಸಂಕ್ರಾಂತಿಯ ಸಂಭ್ರಮ. ಸಂಕ್ರಾಂತಿ, ಇಂದು ಸಂಕ್ರಾಂತಿ, ಸಡಗರದಿ ಮನೆ ಮಂದಿಗೆಲ್ಲ ಆಚರಿಸುವ ಹಬ್ಬ ಸಂಕ್ರಾಂತಿ. ಈ ಶುಭ ದಿನದೇ ಪ್ರತ್ಯಕ್ಷ ದೈವ ಆದಿತ್ಯನು ಬದಲಿಸುವನು ರಥವನು, ಪ್ರವೇಶಿಸುವನು ಮಕರವನು, ಸೃಷ್ಟಿಸುವನು ಉತ್ತರಾಯಣ ಪುಣ್ಯಕಾಲವನು, ರೈತರು ಸಂಭ್ರಮಿಸುವ ಸುಗ್ಗಿಯ ಕಾಲವನು. ಇಂದು ನಮ್ಮ ಹೆಂಗಳೆಯರೆಲ್ಲ ಒಡಗೂಡಿ ಮನೆಗಳ ಸಿಂಗರಿಸುವರು. ಎಲ್ಲ ದೇವರಿಗೂ ನಮಿಸಿ ಬಣ್ಣ ಬಣ್ಣದ ಉಡುಪುಗಳ ಧರಿಸಿ ಪರಸ್ಪರ ಎಳ್ಳು ಬೆಲ್ಲವ ವಿನಿಮಯಿಸಿ ಎಲ್ಲರಿಗೂ ಶುಭ ಕೋರುವರು. ಇದೇ ನಮ್ಮ ನಾಡ ಭವ್ಯ ಪರಂಪರೆ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೂಪರ್. ತಮಗೂ ಕೂಡ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಮಾನ್ಯ, ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕೆ. ಎಸ್, ನೋಡಿ, ನಾಡಿನ ಜನ ತಾವು ಬರೆದಂಥ ಕವನವನ್ನ ಕೇಳಿಸ್ಕೊಂಡ್ರು. ಥ್ಯಾಂಕ್ ಯು. ಈಗ ಬೆಂಗಳೂರಿನಿಂದ ಪವನ್ ಕುಮಾರ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಪವನ್ ಕುಮಾರ್ ಅವರೇ. ನಮಸ್ಕಾರ. ಪವನ್ ಕುಮಾರ್ ಅವರೇ, ಯಾರ ಬಗ್ಗೆ ತಮ್ಮ ಪ್ರಶ್ನೆ? ನನ್ನ ಬಗ್ಗೆ ಕೇಳ್ಬೇಕಂತಿದ್ದೀನಿ. ನಂದು ಕುಂಭರಾಶಿ, ಉತ್ತರ ನಕ್ಷತ್ರ. ಏನು ಆಗ್ಬೋದು ಅಂತ. ಏನ್ ಪ್ರಶ್ನೆ ತಮ್ದು? ಅಂದ್ರೆ ನಾನು ರಾಶಿ ಭವಿಷ್ಯ. ಓಕೆ, ತಮ್ಮ ಭವಿಷ್ಯ ಹೇಗಿದೆ ಅನ್ನೋದು ತಿಳ್ಕೋಬೇಕಾಗಿದೆ. ಪವನ್ ಅವರು ಉತ್ತರ ನಕ್ಷತ್ರ ಅಂತ ಆದರೆ ಕುಂಭರಾಶಿ ಬರೋದಿಲ್ಲ. ಉತ್ತರ ನಕ್ಷತ್ರ ಒಂದು ಸಿಂಹ ಬರುತ್ತೆ, ಒಂದು ಕನ್ಯಾ ರಾಶಿ ಬರುತ್ತೆ. ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ತಗೊಳ್ಳಿ ಇದು ನೀವು, ಆಯಿತಾ? ಒಂದು ಮೊದಲನೇದಾಗಿ ಯಾಕಂದರೆ ಕುಂಭರಾಶಿಗೆ ಬರುವಂಥ ನಕ್ಷತ್ರಗಳು ಧನಿಷ್ಠ, ಶತಭಿಷ, ಪೂರ್ವಭಾದ್ರ. ಸರ್, ಸಿಂಹರಾಶಿ. ಉತ್ತರ ನಕ್ಷತ್ರ ಸಿಂಹರಾಶಿ. ಉತ್ತರ ನಕ್ಷತ್ರ ಮೊದಲನೇ ಪಾದಕ್ಕೆ ಸಿಂಹರಾಶಿ ಬರುತ್ತೆ. ಸಿಂಹರಾಶಿಗೆ ಆಗುವಾಗ ಈ ಲಗ್ನಾಧಿಪತಿಯಾದ ರವಿ ಶತ್ರುಕ್ಷೇತ್ರಕ್ಕೆ ಹೋಗುವಂತಹ ಕಾಲ, 6ನೇ ಮನೆಗೆ ಹೋಗ್ತಾನೆ. ಅದರಿಂದ ವಿಘ್ನಗಳು ಬರುತ್ತೆ, ನೀವು ಮಾಡುವ ಕೆಲಸಗಳಲ್ಲಿ ವಿಘ್ನಗಳು ಜಾಸ್ತಿ ಬರುತ್ತೆ. ಅದರ ಜೊತೆಗೆ ಈ ಚತುರ್ಥಾಧಿಪತಿ ಆಗಿರತಕ್ಕಂಥ ಕುಜನು ಉಚ್ಚ ಕ್ಷೇತ್ರಕ್ಕೆ ಹೋಗ್ತಾನೆ. ಆದ್ದರಿಂದ ನಿಮ್ಮ ಸ್ನೇಹಿತರಿಂದಾಗಿ ನಿಮಗೆ ಕೆಲವು ಅನುಕೂಲಗಳಾಗುತ್ತೆ. ಅನುಕೂಲಗಳಾಗೋದ್ರಿಂದ ಏನು ಕಷ್ಟ ಬರ್ತಾ ಇರುತ್ತೆ, ಆ ಕಷ್ಟದ ಫಲ ಕಡಿಮೆ ಆಗುತ್ತೆ. ಜೊತೆಗೆ ನರಸಿಂಹದೇವರ ವಿಶೇಷವಾದ ಪ್ರಾರ್ಥನೆ, ನರಸಿಂಹದೇವರ ಆರಾಧನೆ, ಅಥವಾ ಈ ಶನೈಶ್ಚರ ಕೃತವಾದಂತಹ ಅಷ್ಟಮದಲ್ಲಿ ಶನಿಯ ಸಂಚಾರವೂ ಇರುವುದರಿಂದ ಶನೈಶ್ಚರನಿಂದಾಗಿ ರಚಿಸಲ್ಪಟ್ಟಿರತಕ್ಕಂತಹ ಒಂದು ನರಸಿಂಹ ಸ್ತೋತ್ರ ಅಂತ ಇದೆ. ಆ ನರಸಿಂಹ ಸ್ತೋತ್ರವನ್ನು ಪ್ರತಿನಿತ್ಯ ಜಪ ಮಾಡ್ತಾ ಬನ್ನಿ, ಒಳ್ಳೆಯದಾಗುತ್ತೆ. ಇವತ್ತಿನ ದಿವಸ ನೀವು ಈ ಗೋಧಿ ಜೊತೆಗೆ ಎಳ್ಳು, ಆಮೇಲೆ ತೊಗರಿ ಕಾಳು, ಈ 3 ದಾನ ಮಾಡಿ ಅನೇಕ ದೋಷಗಳಿಂದ ಪರಿಹಾರವಾಗುತ್ತೆ. ಮುಂದಿನ ದಿನ ಚೆನ್ನಾಗಿರುತ್ತೆ. ಸರಿ, ಈಗ ಹಾವೇರಿಯಿಂದ ಮಲ್ಲಪ್ಪ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಲ್ಲಪ್ಪ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಮಗನ ರಾಶಿ ನಕ್ಷತ್ರ ಹೇಳ್ಬೋದಾ? ಕುಂಭರಾಶಿ, ಪೂರ್ವ ಭಾದ್ರಪದ ನಕ್ಷತ್ರ. ಪ್ರಶ್ನೆ ಏನು? ಅವನು ಈಗ ಸೆಕೆಂಡ್ PU ಇದ್ದಾನೆ. ಮುಂದೆ ಅವನು ನೀಟ್ ಎಕ್ಸಾಮ್ ಮಾಡ್ಬೇಕಂತ ಮಾಡಿದ್ದಾನ್ರಿ. ನೀಟ್ ಎಕ್ಸಾಮ್ಗೆ ಅದು ಒಂದು ಮುಂದಿನ ಭವಿಷ್ಯ. ಸರಿ, ಶಿಕ್ಷಣದ ಬಗ್ಗೆ ತಮ್ಮ ಪ್ರಶ್ನೆ ಇದೆ. ಮಲ್ಲಪ್ಪ ಅವರು ನಮಸ್ಕಾರ. ನಮಸ್ಕಾರ. ಹಬ್ಬದ ಶುಭಾಶಯಗಳು. ತಮಗೂ ಶುಭಾಶಯ. ಮಗನ ಹೆಸರೇನು? ಬಸವರಾಜ್ ಅಂತಂದು. ಬಸವರಾಜ್. ಪೂರ್ವಭಾದ ನಕ್ಷತ್ರ, ಕುಂಭರಾಶಿ ಅಂತ ತಿಳಿಸಿದ್ದೀರಿ. ಅದರ ಪ್ರಕಾರ ನೀಟ್ ಎಕ್ಸಾಮಿಗೆ ಸ್ವಲ್ಪ ಹೆಚ್ಚಿನ ಶ್ರಮ ಬೇಕಾಗುತ್ತೆ. ಈಗ ಅವ್ರು ಪಡ್ತಾ ಇರುವಂಥ ಶ್ರಮ ಸಾಕಾಗೋಲ್ಲ. ಇನ್ನು ಹೆಚ್ಚಿನ ಕಾನ್ಸಂಟ್ರೇಷನ್ನಿಂದ ಅದಕ್ಕೆ ತಯಾರಿಯನ್ನು ನಡೆಸಿಕೊಳ್ಳಿರಿ. ಗುರುಗಳ ದೇವತಾನುಗ್ರಹ ತುಂಬ ಚೆನ್ನಾಗಿದೆ, ಆದರೆ ಪ್ರಯತ್ನ ಸ್ವಲ್ಪ ಕಡಿಮೆ ಇದೆ. ಪ್ರಯತ್ನ ಮಾಡಲಿ. ಆ ಪ್ರಯತ್ನದ ಜೊತೆಗೆ ಇವತ್ತಿನ ದಿವಸ ಯಾರಿಗಾದರೂ ಒಂದು ಪುಸ್ತಕ ಮತ್ತು ಪೆನ್ನನ್ನು ದಾನ ಮಾಡಲಿ. ಯಾರಿಗಾದರೂ ಚಿಕ್ಕ ಮಕ್ಕಳಿಗೆ ಪುಸ್ತಕ, ಪೆನ್ನು ಮತ್ತು ಕರಿ ಎಳ್ಳು ಇಷ್ಟನ್ನು ದಾನ ಮಾಡಲಿ. ಮುಂದಿನ ಏನೊಂದು ಎಕ್ಸಾಮ್ ಬರಲಿಕ್ಕಿದೆ, ಮುಂದಿನ ಏನು ವಿದ್ಯಾಭ್ಯಾಸ ಇದೆ, ಅದಕ್ಕೆ ಅವರಿಗೆ ಪೂರಕವಾಗಿ ಭಗವಂತನ ಅನುಗ್ರಹ ಆಗಿ ಮುಂದಿನ ದಿನಗಳು ತುಂಬ ಚೆನ್ನಾಗಿರುತ್ತೆ. ಸರಿ, ವೆಂಕಟಕೃಷ್ಣ ಆಚಾರ್ಯ ಅವರ, ಈಗ ನಾನು ಆಗಲೇ ಹೇಳಿದೆ, ಪ್ರತಿ ಬಾರಿಯೂ ಕೂಡ ಒಂದೊಂದು ಹೆಸರಿರುತ್ತೆ ಅಂತ. ಸಂಕ್ರಾಂತಿ ಪುರುಷನ ಫಲದ ಬಗ್ಗೆಯೂ ಕೂಡ ಮಾತಾಡೋಣ. ಸೊ ಈ ಬಾರಿ ಸಂಕ್ರಾಂತಿ ಪುರುಷನ ಹೆಸರೇನು? ಈ ಸಂದರ್ಭದಲ್ಲಿ ಆ ಸಂಕ್ರಮಣ ಅಂತದ್ದು ಪುರುಷ ಅಥವಾ ಅವನು ಸ್ತ್ರೀ ರೂಪವನ್ನು ಧಾರಣೆ ಮಾಡ್ತಾನೆ.
ಅವನು ಹೇಗಿದ್ದಾನೆ ಅಂತ ಹೇಳಿದ್ರೆ ಮಂದಾಕಿನಿ ಅಂತ ಅವಳ ಹೆಸರು ಮಂದಾಕಿನಿ. ಅವಳು ಹೇಗಿದ್ದಾಳೆ ಅಂದರೆ ಅವಳ ಮುಖ ಯಾವುದು ಅಂದರೆ ದಕ್ಷಿಣ ಮುಖವಾಗಿ ಪಶ್ಚಿಮ ದಿಕ್ಕಿಗೆ ಅವಳು ಗಮನ ಮಾಡ್ತಾಳೆ, ಪಶ್ಚಿಮ ದಿಕ್ಕಿಗೆ ಹೋಗ್ತಾ ಇದ್ದಾಳೆ. ಮತ್ತು ಅವಳ ದೃಷ್ಟಿ ವಾಯುವ್ಯಕ್ಕೆ ದೃಷ್ಟಿ ಇರುತ್ತೆ. ವಾಹನ ಮಹಿಷದ ಮೇಲೆ ಕೂತಿರತಕ್ಕಂತಹ ಉಪವಾಹನ ಉಷ್ಟ್ರ ಒಂಟೆ, ಆಯಿತಾ. ಆಮೇಲೆ ಶ್ಯಾಮಲ, ಅವಳ ವಸ್ತ್ರ ಯಾವ ಬಟ್ಟೆ ಉಟ್ಕೊಂಡಿದ್ದಾಳೆ ಅಂದರೆ ಒಂದು ಕಪ್ಪು ಬಣ್ಣದ ಶ್ಯಾಮಲ ವರ್ಣ ಅಂತ, ಪೂರ್ತಿ ಕಪ್ಪು ಅಲ್ಲ, ಈ ಥರದ ಶ್ಯಾಮಲ ವರ್ಣದ ಬಟ್ಟೆಯನ್ನು ಧಾರಣೆ ಮಾಡಿದ್ದಾಳೆ. ಮತ್ತು ಆಯುಧವನ್ನು ಹಿಡ್ಕೊಂಡಿದ್ದಾಳೆ. ಆಮೇಲೆ ಮೊಸರನ್ನು ತಿಂತಾ ಇದ್ದಾಳೆ, ಆಯಿತಾ. ಮತ್ತು ಲಾಕ್ಷಾರಸವನ್ನು ಲೇಪನ ಮಾಡಿಕೊಂಡಿದ್ದಾಳೆ. ಈ ಥರದ ಒಂದು ರೂಪದಲ್ಲಿ ಅವಳು ಸಂಕ್ರಮಣ ಆಗ್ತಾ ಇದೆ, ಮಕರ ಸಂಕ್ರಮಣ. ಆ ಸಂಕ್ರಮಣದ ಒಂದು ಚಿತ್ರಣ ಅದೊಂದು, ಆಯಿತಾ. ಇದರಿಂದ ಏನು ಫಲ ಅಂತ ಹೇಳಿದ್ರೆ ರಾಜರುಗಳಲ್ಲಿ ಗಲಾಟೆ ಆಗುತ್ತೆ, ರಾಜರುಗಳಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ, ರಾಜಕೀಯವಾದಂತಹ ವ್ಯತ್ಯಾಸಗಳಾಗುತ್ತೆ. ಆನಂತರದಲ್ಲಿ ಯುರೋಪ್ ಕಂಟ್ರಿಗಳಲ್ಲಿ ಯುದ್ಧದ ವಾತಾವರಣ ಬುಗುಲೇಳುತ್ತೆ. ಯಾಕಂದರೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿಕೊಂಡು ಆ ಒಂದು ರೂಪ ಅಷ್ಟು ಒಳ್ಳೆಯ ರೂಪ ಅಲ್ಲ, ಅಷ್ಟು ಒಳ್ಳೆಯ ಅಂದರೆ ಸೌಮ್ಯ ರೂಪದಲ್ಲಿ ಹೋಗ್ತಾ ಇರುವಂತಹದ್ದಲ್ಲ. ಆದ್ದರಿಂದ ಈ ಥರದ ಒಂದು ಸಂಕ್ರಮಣದ ಚಿತ್ರಣವನ್ನು ಶಾಸ್ತ್ರಕಾರರು ಈ ಸಂಕ್ರಮಣಕ್ಕೆ ತಿಳಿಸಿಕೊಡ್ತಾರೆ. ಆದ್ದರಿಂದ ಈ ಹೆಸರು ಮಾತ್ರ ಮಂದಾಕಿನಿ ಅಂತ, ಆದರೆ ಅವಳ ಬುದ್ಧಿ ಎಲ್ಲ ವಕ್ರ ಬುದ್ಧಿಯೇ ಇರುತ್ತೆ. ಅದರಿಂದ ನೋಡ್ಲಿಕ್ಕೆ ಬಂದ ಅಂತಂದರೆ ಇನ್ನು ಚಂದ ಅಂತ ಅನಿಸುತ್ತೆ. ಅದು ಚಂದ ಅಂದ ಹೊರಗಿನ ಚಂದ, ಅದು ಒಳಗಿನ ಚಂದ ಅಲ್ಲ. ಆದ್ದರಿಂದ ಇದು ಬೇರೆ ಬೇರೆ ರೀತಿಯಲ್ಲಿ ಒಳಗೆ ಬುಗಿಲೇಳುವಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೆ ಈ ಸಂಕ್ರಮಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.